ತುಂಬ ಜನ ಕೇಳ್ತಾ ಇದ್ರಿ ಪಾಪುಗೆ ಯಾವ ಆಯಿಲ್ನ ಮಸಾಜ್ ಮಾಡ್ತೀರಾ ಏನು ಅಂತ. ಹಾಯ್ 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 ಮಾಡ್ತಾ ಇದ್ದೀರಾ ನೀವು. ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು. ಮಿನಿಟ್ಸ್ ಈ ಥರ ಫುಲ್ಲು ಫೇಸ್ನ ಮಸಾಜ್ ಮಾಡಿಕೊಂಡು ಅದಾದ ನಂತರ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬೇಕು ಅಂತ ಅನ್ನೋರಿದ್ರೆ ನನ್ನ ನೋಡಬೇಕು ಅಂತ ಮನೆ ನೋಡಬೇಕು ಅಂದ್ರೆ ನೋಡಿದ್ರಾ ಹೆಂಗೈತೆ? ಸುಮಾರಾಗೈತಾ? ವಿದ್ಯಾರ್ಥಿ ಏನೇನೆಲ್ಲ ಕಟ್ಟೋರಪ್ಪ. ಹಾಂ, ಬುಕ್ ಫೇವ್ರೇಟು. ಹಾಂ, ಸೂಪರಾ? ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಕ್ಲಾಸ್ ಇಲ್ಲ, ಸೊ ಸಂಡೇ ಇಸ್ ಫಂಡೇ ಅಂತ ಹೇಳಿ ಸಂಡೇನ ಚಿಲ್ ಮಾಡೋಣ ಅಂತ ಹೇಳಿ ಇವತ್ತು ನಾನ್ ವೆಜ್ ಅದು ಇದು ಏನಾದರೂ ಮಾಡ್ಕೊಂಡು ಎಂಜಾಯ್ ಮಾಡಬೇಕು. ಅಪ್ಪು ಏನು ಕೇಳ್ತಾನೆ ಅದನ್ನು ಮಾಡಿಕೊಡ್ಬೇಕು. ಯೂಶ್ವಲಿ ಇನ್ಮೇಲೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಗೈಸ್ ನಾನು ಫ್ರೀ ಇರೋದು. ಯಾಕಂದರೆ ಇವಾಗೂ ಏನಿಲ್ಲ, ಹೇರ್ ಸ್ಟೈಲ್ ಕ್ಲಾಸ್ ಅಮ್ಮು ನೋಡ್ಕೊಳ್ಳೋದ್ರಿಂದ ಫ್ರೀ ಇರ್ತೀನಿ. ಬಟ್ ಆದ್ರೂ ಸಮ್ಟೈಮ್ಸ್ ಇವಾಗ ಕ್ಲಾಸಿಗೆ ಹೋಗೋದು ಅದು ಇದು ಇದ್ದೇ ಇರುತ್ತೆ. ಎಲ್ಲ ಮೇಂಟೈನ್ ಮಾಡಬೇಕು, ಕ್ಲಾಸ್ ವೀಡಿಯೋಸ್ ಎಡಿಟ್ ಮಾಡಬೇಕು. ನಾನು ಯೂಶ್ವಲಿ ಎಡಿಟಿಂಗು ಅದು ಇದು ಅಂತ ಯಾರನ್ನೂ ಇದು ಮಾಡಲ್ಲ, ಎಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ. ಮನೆಯದು ಆಗಿರ್ಬೋದು ಅದು ಇದು ಅಂತ ಎಲ್ಲ. ಹಾಗಾಗಿ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಅಂತಲೇ ಹೇಳ್ಬೋದು. ಸಮ್ಟೈಮ್ಸ್ ಗುಡ್ ಫೀಲ್ ಅದು, ಯಾಕಂದರೆ ನಮ್ಮದು ಕೆಲಸ ಏನಿರುತ್ತೆ ಅದನ್ನು ಮಾಡಿಕೊಂಡು ಆರಾಮಾಗಿರ್ಬೋದು. ಬೇರೆ ಮೈಂಡ್ಸೆಟ್ಟು ಮೆಂಟಲಿ ಮೈಂಡು ಯಾವುದೇ ಥರ ಡೈವರ್ಟ್ ಆಗಿ ಬೇರೆ ಕಡೆ ಗಮನ ಕೊಡೋದಿಲ್ಲ. ಯಾಕಂದರೆ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇದ್ದರೆ ಅನ್ನೋದು ನನಗೆ ಒಂದು ಖುಷಿ ಕೊಡುತ್ತೆ. ಸೊ ಇವಾಗ ತುಂಬ ಜನ ಕೇಳ್ತಾ ಇದ್ರಿ ಪಾಪುಗೆ ಯಾವ ಆಯಿಲ್ನ ಮಸಾಜ್ ಮಾಡ್ತೀರಾ ಏನು ಅಂತ ಹೇಳಿ ಅಂತ. ನಾವು ನಮ್ಮ ಮನೆಯಲ್ಲೇ ಮಾಡಿರೋ ಅಂಥ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆ ನಾನು ನನಗೆ ಅದರಿಂದ ತುಂಬಾ ರಿಸಲ್ಟ್ ಸಿಕ್ಕಿದೆ. ಸೊ ಹಂಗಾಗಿ ನಾನು ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಕೋಕೋನಟ್ ಆಯಿಲ್ ಜೊತೆ ನಾನು ಮಿಲ್ಕ್ನ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ. ಸೊ ಅಂದರೆ ಅದು ಫುಲ್ಲು ಸ್ವಲ್ಪ ಬಾಡಿಗೆಲ್ಲ ಇದನ್ನ ಹಾಕ್ತಾರೆ, ಹರಳೆಣ್ಣೆ ಹಾಕ್ತಾರೆ. ಮತ್ತು ನಾನು ಫುಲ್ ಫೇಸಿಗೆ ಮತ್ತು ಕಾಲು ಕೈಯಲ್ಲಿಗೆಲ್ಲ ಫುಲ್ಲು ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದು. ಸೊ ಅದನ್ನು ಯಾವ ರೀತಿ ಇದು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಾನು. ನನ್ನ ಮಗ ಒಂದು ಪಾಡಿಗೋನು ಆಟ ಆಡ್ತಾವೇ ಇದ್ದು. ಚಿನ್ನಪ್ಪ ಹಾಯ್ ಮಾಡು ಬಂಗಾರಿ, ಸೇ ಹಾಯ್ 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 ಮಾಡ್ತಾಯಿದ್ದೀರಾ ನೀವು? ಹಾಂ, ಎಲ್ಲಿಗೋಗ್ತಾಯಿದ್ದೀರಾ? ಅಕ್ಷಿ 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 ಸೇ ಹಾಯ್ 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 ಪಪ್ಪು ಮಾಯ್. ಆಯ್ ಓಕೆ, ಥ್ಯಾಂಕ್ ಯು. ಸೊ ಈ ಥರ ಹಾಲು ಮತ್ತು ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ ಫಿಂಗರ್ಸಲ್ಲಿ ಈ ಥರ ಫುಲ್ಲು ಎರಡನ್ನೂ ಮಿಕ್ಸ್ ಮಾಡಿದಾಗ ಕಲರ್ ಫುಲ್ಲು ವೈಟ್ ಕಲರ್ ಬರುತ್ತೆ. ಒಂದು ನಿಮಿಷ ಪೂರ್ತಿ ಮಾಡಿಬಿಟ್ಟು ತೋರಿಸ್ತೀನಿ ನಾನು. ಸೊ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು. ಯೂಶ್ವಲಿ ನಾನು ಕೂಡ ಇದನ್ನೇ ಯೂಸ್ ಮಾಡೋದು. ಅಂದರೆ ಇದನ್ನು ಜಾಸ್ತಿ ಯಾರು ಯೂಸ್ ಮಾಡಬಾರ್ದು ಅಂತಂದರೆ ಆಯಿಲಿ ಸ್ಕಿನ್ ಇರೋರು ಜಾಸ್ತಿ ಯೂಸ್ ಮಾಡಬಾರ್ದು. ಯಾಕಂದರೆ ಈಗ ಯೂಶ್ವಲಿ ಆಯಿಲಿ ಸ್ಕಿನ್ ಇರುತ್ತೆ, ಮತ್ತು ಕೋಕೋನಟ್ ಆಯಿಲ್ ಫಾರ್ಮ್ ಜಾಸ್ತಿ ಇರೋದ್ರಿಂದ ಮತ್ತು ಮಿಲ್ಕ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಇದು ಡ್ರೈ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೆ ಸೂಟಬಲ್ ಆಗುತ್ತೆ. ಬೇರೆ ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡಿದ್ರೆ ಇನ್ನೂ ಆಯಿಲ್ ಫಾರ್ಮ್ ಜಾಸ್ತಿ ಆಗುತ್ತೆ ನಿಮಗೆ ಫೇಸಲ್ಲಿ. ಬಟ್ ಇದು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಯೂಸ್ ಮಾಡಿ ಟ್ರೈ ಮಾಡಿ ಒಂದ್ಸಲಿ. ನಾರ್ಮಲ್ ಮಿಲ್ಕ್ನೇ ಯೂಸ್ ಮಾಡ್ಬೋದು. ಮಗುಗೆ ಯೂಸ್ ಮಾಡೋರು ತಾಯಿ ಹಾಲನ್ನ ಯೂಸ್ ಮಾಡಿದ್ರೆ ಮಗುದು ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆ್ಯಂಡ್ ಸಾಫ್ಟಾಗಿ ಬರುತ್ತೆ. ಸೊ ನೋಡಿ ಟ್ರೈ ಮಾಡಿ, ಮಕ್ಳಿಗೆ ಯೂಸ್ ಮಾಡ್ಬೋದು ಆ್ಯಂಡ್ ನಾವು ಕೂಡ ಯೂಸ್ ಮಾಡ್ಬೋದು ಅಲ್ವಾ ಪಪ್ಪು? ಹಾಂ, ಇವಾಗ ನೆಕ್ಸ್ಟು ನಾನು ಹಾಕೊಂಡ್ಮೇಲೆ ಪಾಪುಗೆ ಹಾಕಬೇಕು ಅಲ್ಲ ಮಗನೇ? ಬೇಡವಾ ನಿಂಗೆ ಎಣ್ಣೆ ಮಸಾಜ್ ಬೇಡವಾ? 5 to 10 ಮಿನಿಟ್ಸ್ ಈ ಥರ ಫುಲ್ಲು ಫೇಸ್ನ ಮಸಾಜ್ ಮಾಡಿಕೊಂಡು ಅದಾದ ನಂತರ ಸ್ನಾನ ಮಾಡೋದಾದರೆ ಸ್ನಾನ ಮಾಡ್ಬೋದು, ಇಲ್ಲ ಫೇಸ್ ವಾಶ್ ಮಾಡ್ತೀನಿ ಅಂದರೆ ಫೇಸ್ ವಾಶ್ ಮಾಡ್ಬೋದು. ತುಂಬ ಸ್ಕಿನ್ನು ಗ್ಲೋ ಆಗಿ ಬರುತ್ತೆ. ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರಾ, ನೀವೇನು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಾ. ಒಂದು ಮಾರ್ಕ್ ಇಲ್ಲ, ಒಂದು ಪಿಂಪಲ್ ಇಲ್ಲ ಅಂತ.
ಸೊ ನೀಟಾಗಿ ಮಸಾಜ್ ಮಾಡಿ ಒಂದು 20 ಮಿನಿಟ್ಸ್ ಹಂಗೇ ಅದೆಲ್ಲ ಅಬ್ಸರ್ವ್ ಆಗಲಿಕ್ಕೆ ಬಿಡಬೇಕು. ಅಪ್ಲೈ ಮಾಡಾಯಿತು ಫೇಸ್ ಪೂರ್ತಿ. ಆ್ಯಂಡ್ ಬೇಕಾದರೆ ನೀವು ಕೈಯೆಲ್ಲ ಇನ್ಮೇಲೆ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕೈಯೆಲ್ಲ ಡ್ರೈ ಅಂತ ಅನಿಸ್ತಾ ಇರುತ್ತೆ. ಹಂಗಾಗಿ ನೀವು ಫುಲ್ಲು ಬಾಡಿ ಬೇಕಾದರೂ ಹಾಕೋಬೋದು. ಹ್ಯಾಂಡ್ಸು ಮತ್ತು ನೆಕ್ಕು ಲೆಗ್ಗು ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ ಆಯಿತು. ಗ್ಯಾಪಲ್ಲಿ ನನ್ನ ಮಗನ ಸ್ನಾನ ಮಾಡ್ತಾರೆ, ನೋಡ್ತಾ ಇರ್ಬೋದು ನೀವು. ನಾನು ಒಂದು 5 ಮಿನಿಟ್ಸ್ ಬಿಟ್ಟು ನಾನು ಸ್ನಾನ ಮಾಡಬೇಕು. ಇದೆಲ್ಲ ಫುಲ್ಲು ಸ್ವಲ್ಪ ಡ್ರೈ ಆದರೆ ತುಂಬ ಚೆನ್ನಾಗೇ ಅಬ್ಸರ್ವ್ ಆಗುತ್ತೆ, ಫೇಸಿಗೆ ಅಬ್ಸರ್ವ್ ಆದರೆ ಚೆನ್ನಾಗೆ ಸ್ಕಿನ್ನು ಹೈಡ್ರೇಟ್ ಆಗುತ್ತೆ. ಓಕೆ, ಇವಾಗ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಬೇಕು. ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಆಫ್ಟರ್ ದ ಲುಕ್ಕು ಹೇಗೆ ಕಾಣಿಸುತ್ತೆ ಅಂದರೆ ಹೇಗೆ ಕಾಣಿಸುತ್ತೆ ನೋಡೋಣ. ಅದು ಫುಲ್ ಅಂದರೆ ಆಯಿಲ್ ಫಾರ್ಮ್ ಇರುತ್ತೆ. ಬಟ್ ಆದರೆ ನೀವೇನು ಮಾಡಬೇಕಂತ ಅಂದರೆ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ಗುಡ್ ರಿಸಲ್ಟ್ ಸಿಗುತ್ತೆ. ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬೇಕು ಅಂತ ಅನ್ನೋರಿದ್ರೆ ಕೊಕೊನಟ್ ಆಯಿಲ್ನ ಕಮ್ಮಿ ಯೂಸ್ ಮಾಡಿ, ಮಿಲ್ಕ್ನ ಜಾಸ್ತಿ ಯೂಸ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿ. ಆವಾಗ ನಿಮಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ನನ್ನ ಮಗ ಸ್ನಾನ ಮಾಡ್ಕೊಬರೋ ಗ್ಯಾಪಲ್ಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಅವನನ್ನ ರೆಡಿ ಮಾಡಬೇಕು ಗೈಸ್. ಸೊ ಇವತ್ತು ಕೂಡ ನನ್ನ ಮಗನಿಗೆ ಟ್ಯೂಷನ್ ಇತ್ತು, ಯಾಕಂದರೆ ಎಕ್ಸಾಮ್ ಹತ್ರ ಬರ್ತಾರೋದ್ರಿಂದ ಟ್ಯೂಷನ್ ಇತ್ತು. ಹಂಗಾಗಿ ಟ್ಯೂಷನಿಗೆ ಹೋಗಿದ್ದಾನೆ ಅಪ್ಪು. ನಾನಿವಾಗ ಫ್ರೆಶ್ ಅಪ್ ಆಗಿ ಬಂದು ಅವ್ನು ಬಂದಮೇಲೆ ಏನಾದರೂ ನಾನ್ ವೆಜ್ ಮಾಡೋದ ಏನು ನೋಡಿಕೊಂಡು ಮಾಡಿಕೊಡ್ಬೇಕು. ಸೊ ನನ್ನ ನೋಡಬೇಕು ಅಂತ ಬಂದಾಗ ಎಲ್ಲ ಏನು 4 ಜನನೂ ಅದನ್ನು ಸೈನ್ಸು ನೀವು ಮೈಸೂರಿನ ಥ್ಯಾಂಕ್ ಯು. ಕಾಫಿ ಜ್ಯೂಸ್ ಸ್ವಲ್ಪ ನೀವು ಈಗ ನೋಡಕ್ ಬಂದವರಂತೆ ಅಕ್ಕ. ಮನೆ ನೋಡ್ಬೇಕು ಅಂದ್ರೆ ನೋಡಿದ್ರ ಹೆಂಗೈತೆ? ಸುಮಾರಾಗೈತಾ? ನಮ್ಮ ಪಾಪನು ನೋಡಿದ್ರ? ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ. ಬಾಯ್. ಹಲೋ, ಹಾಯ್. ನಮ್ಮ ಅಪ್ಪು ಫ್ರೆಂಡ್, ಭುವನ್ ಫ್ರೆಂಡ್. ಅಪ್ಪು ಅಂದರೆ ಗೊತ್ತಾಗಲ್ಲ ಅಲ್ವಾ ನಿಂಗೆ? ಗೊತ್ತಾ ಅಪ್ಪು ಅಂದರೆ? ನಾವು ಅಪ್ಪು ಅಂತ ಕರೆಯೋದು ಮನೇಲಿ ಅವನ್ನ. ಆದರೆ ಸೆಕ್ಷನ್ಸ್ ಬೇರೆ. ಇಬ್ಬರು ಒಂದೇ ಕ್ಲಾಸ್ಮೇಟ್. ಅಪ್ಪನೇ ಉದ್ದ ಅವನೇ ಅವನಕ್ಕಿಂತ. ಇವರು ಶಿಷ್ಯ ಸೆಕ್ಷನ್, ಇವರು ಛಾತ್ರ. ವಿದ್ಯಾರ್ಥಿ. ಏನೇನೆಲ್ಲ ಕಟ್ಟೋರಪ್ಪ. ಹಾಂ, ಹೆಂಗೆ ಗೊತ್ತಿದ್ಯಾ ನೀನು? ಭುವನ ಚೆನ್ನಾಗಿ ಗೊತ್ತವನಾ? ಓಕೆ. ಅಪ್ಪು ಅವ್ರ ಫ್ರೆಂಡ್ ಬಂದಿರೋ ಪ್ರಯುಕ್ತ ಚಿಕನ್ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ. ಏನಪ್ಪು ಅದು? ಅಪ್ಪು ಏನು ಕೇಳ್ಕೊಂಡಿದ್ಯಾ, ಏನು ಬೇಕಂತ? ಗ್ರೇವಿ, ಚಿಕನ್ ಗ್ರೇವಿ. ಹಾಂ, ಕರೆಕ್ಟಾಗಿ ಹೇಳ್ದೆ. ಇಲ್ಲಿ ನಮ್ಮ ಮಮ್ಮಿ ಟೈಮ್ ಸೆನ್ಸ್ ಇಲ್ಲ ಗೈಸ್, ಮಧ್ಯಾಹ್ನ ಊಟ ಮಾಡಲಿಲ್ಲ ಅಂತ ಹೇಳಿ ಇವಾಗ ಎಷ್ಟು ಟೈಮು? 7 ಗಂಟೆ. ಹಾಂ, 7 ಗಂಟೆಗೆ ಊಟ. ಇವರು ಊಟ ಮಾಡೋಕ್ಕಿಲ್ಲ, ಅವ್ರಿಗೆ ಆಗದೇ ಇರೋ ಸಾಂಬಾರದು. ನಾನಿವಾಗ ಚಿಕನ್ ಚಾಪ್ಸ್ ಮಾಡಲಿಕ್ಕೆ, ಚಿಕನ್ ಗ್ರೇವಿ ಮಾಡಲಿಕ್ಕೆ ಮೇಲೆ ಹೋಗ್ತಿದ್ದೀನಿ. ಎಷ್ಟು ಸ್ವೆಟ್ ಆಯ್ತಾ ಇದ್ದೀನಿ ಅಂದರೆ ನಾನು. ಇನ್ನು ಸಮ್ಮರ್ ಬಂತು, ಆದರೆ ಏಪ್ರಿಲ್ಗೆ ಜಾಸ್ತಿ ಬಿಸಿಲು ಬರೋದು. ಆದರೆ ನಾನು ಇವಾಗಲೇ ಸುರಿ ಮಳೆ. ನನ್ನಷ್ಟು ಸ್ವೆಟ್ ಯಾರೂ ಆಗೋದಿಲ್ಲ ಅನಿಸುತ್ತೆ. ಇಂದ್ರಮ್ಮ, ನಮ್ಮ ಶಿವವ ಅಲ್ಲಿ ಚಿಕನ್ ವಾಶ್ ಮಾಡ್ತವ್ರೆ ಪಾಪ. ಇಂದ್ರಮ್ಮ ಅವ್ರು ಊಟ ಮಾಡ್ತಾಯಿದ್ದಾರೆ, ಮಾಡಿ ಹೋಗಿದ್ದು ಬರ್ತೀವಿ ನಾವು. ಓಕೆನಾ? ಪಪ್ಪು ನೋಡ್ಕೊಳ್ಳಿ ಹುಷಾರಾಗಿ. ಸೋನೀತ್ ಹೇಗಿದೆ? ನಿಜ ಹೇಳಬೇಕು. ಹಾಂ, ಇಷ್ಟ ಆಯ್ತಾ ಅಪ್ಪು ನಿಂಗೆ? ನಮ್ಮ ಅಪ್ಪಗೆ ಫೇವ್ರೇಟು. ಹಾಂ, ಸೂಪರಾ? ಥ್ಯಾಂಕ್ ಯು. ಬಸ್ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಾಗೈತೆ. ಸೊ ಡಿಫ್ರೆಂಟಾಗಿತ್ತು ಒಂಥರ ಅಲ್ವಾ ಅಪ್ಪು? ಒಂಥರ ಅದು ಗ್ರೇವಿ ಯಾವಾಗಲೂ ನಾರ್ಮಲಾಗಿ ಬಿರಿಯಾನಿ ಅದು ಇದು ತಿನ್ನೋದಕ್ಕಿಂತ ರೈಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ.